ಸರ್ ಎಷ್ಟು ದನ ಉಂಟು ಸರ್ ನಿಮ್ದು? 30 ಹತ್ರ ಉಂಟು. 30. 30 ಹತ್ರ. ದಿವಸಕ್ಕೆ ಎಷ್ಟು ಹಾಲು ಹಾಕ್ತೀರಿ? 250 300 ಲೀಟರ್ ಹಾಲು ಉಂಟು ಅಲ್ವಾ? 200 ರಿಂದ 300 ಎವರೇಜ್ ಅಲ್ವಾ? ಓಕೆ ಓಕೆ ಓಕೆ. ನೋಡಿ 5 ಲೀಟರ್ ಹಾಲು ಕುಡಿದದಷ್ಟೇ ಈಗ. ನೋಡಿ ಕರು. ಇದಕ್ಕೆ 1 ತಿಂಗಳ ಆಯ್ತು ಅಷ್ಟೇ. ಅದೇ 1 ತಿಂಗಳು ಆಯ್ತಾ ಸರ್? 1 ತಿಂಗಳು ಆಯ್ತು. ಅದೇ 5 ಲೀಟರ್ ಹಾಲು ಕೊಡ್ತೇವೆ ಅದಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ಯೂರ್ ಎಚ್ ಆಯ್ತಾ? ಜರ್ಸಿ. ಇದು ಹೆಣ್ಣು ಕರು ಆಗುವಂತ ಒಂದು ಇಂಜೆಕ್ಷನ್ ಅಂತಲ್ಲ ಅದ್ರಲ್ಲಿ ನೋಡಿ. ಹೈನುಗಾರಿಕೆ ಅಂದ್ರೆ 12 ಬಿಟ್ ಆಗ್ಲಿಕ್ಕಿಲ್ಲ. ಎಷ್ಟು ಎತ್ತರದ ಹುಲ್ಲು ನೋಡಿ. ನೋಡಿ ಇದು ನಾಳೆ ಹೈಟ್ ಇದೆ. ಇದು ನಾಳೆಗೆ ಇವರು ಇವತ್ತು ರೆಡಿ ಮಾಡಿದ್ದು. ಎಷ್ಟು ಇದೆ ನೋಡಿ. ಇದೆಲ್ಲ ಮಿಷಿನಿಗೆ ಹಾಕಿ ಹುಡಿ ಮಾಡಿ ನೋಡಿ. ಅಷ್ಟು ಮಾತ್ರ ಮಳೆಗಾಲ ಸಮಯದಲ್ಲೆಲ್ಲ ಬೇಕಾಗುತ್ತೆ ನೋಡಿ. ಇದೆಲ್ಲ ಎಷ್ಟು ಇದೆ ನೋಡಿ. ಸುಮ್ಮನೆ ಆಗೋದಿಲ್ಲ, ಯಾಕಂದ್ರೆ ಇಷ್ಟು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ನೋಡಿ. ABS ಜರ್ಸಿ ಜರ್ಸಿ ಅಲ್ಲ. ದಿನ 29 ಲೀಟರ್ ಹಾಲು ಬಂದಿದೆ ಇದಕ್ಕೆ. 29 ಲೀಟರ್ ದಿವಸಕ್ಕೆ. ಅದು ಹತ್ತಿರದ HF ಅದಕ್ಕೆ 33 ಲೀಟರ್ ಹಾಲು ಬಂದಿದೆ. ಲೈಟ್ ಹಾಕ್ಬೇಕಾ? ಬೇಡ, ತೊಂದರೆ. 3 ಸಲ ತೊಳಿತಾರೆ ಅಲ್ವಾ? ಮೇಲೆ ನೋಡಿ ಏರ್ ಕಂಡೀಷನ್ ಉಂಟು. ಒಳಗೆ ಹೋಗಿ ಹೊರಗೆ ಹೋದ್ರೆ ಹವೇ ಬೇರೆ, ಕೋಲ್ಡ್ ಉಂಟು. ಕೋಲ್ಡ್ ಉಂಟು. ಎದು ಬೇಕು ದನಗಳಿಗೆ. ಹಾ, ಕೋಲ್ಡ್ ಇಲ್ಲ, ಒಳ್ಳೆ ಕೋಲ್ಡ್ ಉಂಟು. ಕೋಲ್ಡ್ ಉಂಟು ಸರ್, ತುಂಬಾ ಕೋಲ್ಡ್ ಉಂಟು. ಹಾಲು ಕುಡಿಬೇಕಾದ್ರೆ ಕೋಲ್ಡ್ ಹವೇ ಬೇಕು ನೋಡಿ. ಕುಡಿಲಿಕ್ಕೆ ಎಷ್ಟು ಕ್ಲೀನ್ ಆಗಿ ಇದು ಮಾಡಿದ್ದಾರೆ ನೋಡಿ. ನೀರು ಯಾವಾಗಲೂ ಇರ್ತದೆ ಇದರಲ್ಲಿ ನೋಡಿ. ಚೆನ್ನಾಗಿ ತಂಪು ಹುಲ್ಲು ಇಟ್ಟದ್ದು. ಇಲ್ಲಿ ಮೇಲೆ ಸಹ ಹುಲ್ಲು ಹಾಕಿದ್ದಾರೆ ನೋಡಿ. ಯಾಕಂದ್ರೆ ಇದಕ್ಕೆ ಕೋಲ್ಡ್ ತಂಪಾಗಿ ಇರ್ಲಿ ಅಂತ. ಇದು ಸಹ ನೋಡಿ. ಇಲ್ಲಿ ನೀರು ಎಷ್ಟು ಕ್ಲೀನ್ ಆಗಿ ಟೈಲ್ಸ್ ಎಲ್ಲ ಹಾಕಿ ಇದರಲ್ಲಿ ಸಂಗ್ರಹ ಮಾಡ್ತಾರೆ ನೋಡಿ. ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ವೀಕ್ಷಕರೇ. ಯಾಕಂದ್ರೆ ಹೇಳಿದ್ರೆ ಅದಕ್ಕೆಂತಲೇ ತುಂಬಾ ಕೆಲಸ ಮಾಡ್ತಾರೆ ಇವರು ನೋಡಿ. ತುಂಬಾ ಪಾಪ ಇದೆ ದನಗಳೆಲ್ಲ ನೋಡಿ. ಇದು ಹಾಲು ಕರೀಲಿಕ್ಕೆ ಮತ್ತೆ ಹಟ್ಟಿ ತೊಳಿಲಿಕ್ಕೆ ಕರೆಂಟ್ ಇಲ್ಲಾದ್ರೆ ಮೋಟರ್ ಮುಖಾಂತರ ಇದು ಹಾಲು ಕರೆಯುದು. ತೊಳಿಲಿಕ್ಕೆ ಓವರ್ ಟ್ಯಾಂಕ್ ಬರ್ತದೆ. ಹಾಲು ಕರೆಯುವ ಮಿಷಿನ್. ಅದು ಹುಲ್ಲು ಕಟ್ ಮಾಡುದು 1 ಲಕ್ಷ ಮಿಷನ್ ನೋಡಿ. ಅವರ ಹಿಂಡಿ ಎಲ್ಲ ಇದು ಹುಲ್ಲು ಕಟ್ ಮಾಡುವಂತ ಯಂತ್ರ. ಎಷ್ಟು 3 ಲಕ್ಷ ರೂಪಾಯಿ? 1 ಲಕ್ಷ ಅದಕ್ಕೆ. ಅದೇನು ಅಷ್ಟು ಕಾಸ್ಟ್ ಇದ್ದಾರೆ? ಅಮ್ಮ ಈಗ ಅಷ್ಟು ರೇಟ್ ಉಂಟು ಅದಕ್ಕೆ. ಅದು ಗೇರ್ ಆಚೆ ಈಚೆ ಹೋಗುವಂತ ವ್ಯವಸ್ಥೆ ಉಂಟು. ರಿವರ್ಸ್ ಅಲ್ಲಿ ಹೊಡೆಯುವಂತದ್ದು ಅಲ್ವಾ? ಮೊದಲು 30 ವರ್ಷ ಹಿಂದಿಂದ ಆಗಿದ್ದು, ಅದು ಗುಜಿರಿ ಆಯ್ತು. ನೋಡಿ ಅವರ ಹಿಂಡಿಯನ್ನು ತಂದು ದಾಸ್ತಾನ ಇಡುವಂತ ಕೊಟ್ಟಿಗೆ ನೋಡಿ. ಇದೆಲ್ಲ ಇದೆ ಇಲ್ಲಿ. ಎಲ್ಲ ಇಲ್ಲಿ ಆದ ದನಗಳು ಎಲ್ಲ ನಿಮ್ದೆ ಅಲ್ವಾ? ಕರುಗಳನ್ನೇ ಎಲ್ಲ ಇಟ್ಟುಕೊಂಡು ಇದು ಮಾಡ್ತೀರಿ. ಯಾಕಂದ್ರೆ ಹೊರಗಿಂದ ತರುವುದೇ ಇಲ್ಲ ನೀವು. ಆದ್ದರಿಂದ ನಿಮ್ಮ ದನಗಳು ಸಾಧಾರಣ ಒಂದೇ ಲೆಕ್ಕ ಇದೆ. ಹೌದೌದು. ಏನು ನಿಮ್ಗೆ ನಾವು ಅದಕ್ಕೆ HF ಗಳಿಗೆ ಜರ್ಸಿ ಇಂಥದ್ದೆಲ್ಲ ಮಾಡಿ ಆ ಬ್ರೀಡ್ ಅನ್ನು ಕರೆಕ್ಟ್ ಮಾಡ್ತಾ ಇರ್ತಾರೆ. HF ಪ್ಯೂರ್ HF ಅನ್ನು ಜರ್ಸಿ ಮಾಡ್ತೇವೆ. ಜರ್ಸಿಗಳಿಗೆ HF ಕೊಡ್ತೇವೆ. ಆಗ ಅದೊಂದು ಮಿಕ್ಸ್ ಆಗಿ ಬರ್ತದೆ, ಹೆಲ್ದಿ ಇರ್ತದೆ. ನೋಡಿ ಇವರದೆಲ್ಲ ಒಳ್ಳೆ ತಳಿಗಳು ಎಲ್ಲ. ಯಾಕಂದ್ರೆ 230 ದಿವಸ ಆಯ್ತು ಗಬ್ಬ. ಒಂದು ಹಸುವಿಗೆ ಎಷ್ಟು ಹಿಂಡಿ ಎಲ್ಲ ಕೊಡ್ತೀರಿ ಅದಕ್ಕೆ? ಹಾಲು ನೋಡಿ ಅಂದಾಜು ಮಾಡಿ ಕೊಡುದು. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾ ಇರ್ತೇವೆ. ಸಾಧಾರಣ ಒಂದು ಅಂದಾಜು ಒಂದು 15-20 ಲೀಟರ್ ಹಾಲಿಗೆ ಅದಕ್ಕೆ ಒಂದು 4-5 ಕಿಲೋ ಬಿಡ್ಬೋದು. 4-5 ಕೆಜಿ ಕೊಡ್ತೀರಲ್ಲ? ಹುಲ್ಲು ಮಾತ್ರ ಒಂದು 30 ಕಿಲೋ ಬಿಡುವಷ್ಟು ಮಾಡ್ತೇವೆ. 30 ಕೆಜಿ ಕೊಡ್ತೀರಲ್ಲ? 30 ಕೆಜಿ ಹಸಿರು ಹುಲ್ಲು ಅಥವಾ ಒಣ ಹುಲ್ಲು ಒಟ್ಟು ಸೇರಿಸಿ
ಅದು 30 ಕಿಲೋ ಅದು ಹೆಚ್ಚಿಗೆ ಬಿಡ್ತದೆ. ನೋಡಿ ಈಚೆಯಲ್ಲಿ ಇಲ್ಲಿ ಸಹ ಉಂಟು, ಇಲ್ಲಿ ಕರುಗಳು ಇವೆ ಹಾಗೆ ನೋಡಿ, ನೋಡಿ ಕರುಗಳು ಇವೆ, ದನಗಳು ಇವೆ. ಇದು ಅವಳಿ ಜವಳಿಯಲ್ಲಿ ಒಂದು ಸಣ್ಣದು ಇದು ಒಂದು ಒಳಗೆ ಒಂದು ಕರು ಹಾಕಿದೆ. ಹಾ. ಇದೀಗ 160 ದಿವಸ ಗಬ್ಬ ಇದೆ ಈಗ. 2 ವರ್ಷ ಆಗ್ತಷ್ಟೇ, 1.5 ವರ್ಷ ಕಳೀತಷ್ಟೇ. ಅದೊಂದು ಆನೆಯಾಗಿ ಬಂದಿದೆ, ಅದು ಭಯಂಕರ. ಅದು ಯಾವ್ದು ಸರ್? ಅದು ಹೆಚ್ಚಪ್ಪ? ಅದು ಜರ್ಸಿ. ಈಚೆ ಹೆಚ್ಚಪ್ಪ ನೋಡಿ, ಇದು ಭಯಂಕರ ಬರ್ತದೆ, ಇನ್ನೂ ದೊಡ್ಡ ಆಗ್ತದೆ. ಅದೀಗ ಗಬ್ಬ 100 ದಿವಸ ಆಯ್ತಷ್ಟೇ. ಸಣ್ಣ ಇದಲ್ವಾ ಕರು? ಇದು ಎಷ್ಟು 3 ವರ್ಷ ಆಯ್ತಾ? ಇಲ್ಲ, 2 ವರ್ಷ ಆಗ್ತದೆ. ಹಾ, ಸಣ್ಣ ಅಲ್ವಾ, ಇನ್ನೂ ಬೆಳೀತದೆ ಅದು. ಬೆಳೀತದೆ. ಅದು ಬಚ್ಚಿಸಿದ್ದ ಗಬ್ಬ ಕಂಡಾಟ ಇದು ಆಗಿ ಗಬ್ಬ. ಇದಕ್ಕೆಲ್ಲ ಹಾಲು ಕುಡಿಸ್ತಾ ಇದ್ದಾರೆ. ಎಂತ ನೋಡಿ, ಅದು ಒಂದು ಕುಡಿಯುವಾಗ ಒಂದು ಜಗಳ ಮಾಡ್ತಾರಲ್ಲ, ಅಲ್ಲಿ 170 ರೂಪಾಯಿ. ಎಷ್ಟು ಹಾಲು ಕೊಡ್ತೀರಿ ಒಂದು ಇದಕ್ಕೆ? 3 ಲೀಟರ್. 5 ಲೋಡ್ ತರ್ತಿದ್ದೆ ನಾನು. ನೋಡಿ ಇಷ್ಟು ಹಾಲು ಕರುಗಳಿಗೆ ಕೊಡ್ತಾರೆ ಅವರು. ವಿಶೇಷವಾದ ಒಂದು ಮರ. ಒಂದೇ ಮರದಲ್ಲಿ ಎಷ್ಟು ಕಾಯಿ ಆಗ್ತದೆ ಸರ್? 5-6 ಜಾತಿ ಉಂಟು. 5-6 ಜಾತಿಯ ಒಂದು ಮಾವಿನಕಾಯಿ ಆಗ್ತದೆ ಇದರಲ್ಲಿ. ಯಾವ್ದೆಲ್ಲ ಇದೆ ಸರ್ ನಿಮ್ಗೆ? ಪೈರಿ ಉಂಟು, ನೀಲಂ ಉಂಟು, ನೆಕ್ಕರೆ ಉಂಟು, ಮುಂಡಪ ಉಂಟು. ಇದು ನೆಕ್ಕರೆ, ಬುಡ ನೆಕ್ಕರೆ. ಅದಕ್ಕೆ ನೀವು ಅದನ್ನ ಕಡಿದು ಅದಕ್ಕೆಲ್ಲ ಗೆಲ್ಲು ಕೂರಿಸೋದು. ಸೈನ್ ಕಟ್ಟಿದ್ದಲ್ಲ? ಹೌದು. 7 ವರ್ಷ ಆಯ್ತು, 8 ವರ್ಷ 8 ವರ್ಷ. ನಿಮ್ಮದೇ ಪ್ರಯೋಗವಾ? ನಮ್ದು ಇಲ್ಲಿ ಉಂಟು, ಇದು ಮೊದ್ಲೇ ಉಂಟು ಹಾಗೆ ಕಟ್ಟುವಂತದ್ದು. ಒಂದೇ ವಾರದಲ್ಲಿ ಎಲ್ಲ ಕಾಯಿ ಆಗ್ತದೆ. ಹಾಗಾದ್ರೆ ಈಗ ಕಟ್ಟಿದ್ರು ಆಗ್ತದೆ ಅಲ್ಲ? ಇದು ಬಾರಿ ಫಸ್ಟ್ ಕ್ಲಾಸ್ ನೋಡಿ, ಫಸ್ಟ್ ಕ್ಲಾಸ್. ಎಲ್ಲ ಜಾತಿ ಮಾವಿನ ಹಣ್ಣು ಸಿಗ್ತದೆ ಒಂದೇ ವಾರದಲ್ಲಿ. ಮೇಲೆ ಎಂತ ಸರ್ ಅದು? ಜೇನುಗೂಡು. ಅಷ್ಟೇ ಎತ್ತರ ಕಟ್ಟಿದ್ದೀರಿ ಸರ್? ಅದೀಗ ಇಳಿಸುವಾಗ ಸಿಗ್ತದೆ ಜೇನಲ್ಲಿ ಅಲ್ವಾ? ನೋಡಿ, ಎಲ್ಲ ಇದೊಂದು ಒಳ್ಳೆ ಇವರ ಒಂದು ಐಡಿಯಾ ಮೆಚ್ಚಬೇಕು. ಯಾಕಂದ್ರೆ ನೋಡಿ, ಬುಡಕ್ಕೆ ಎಂತ ಹಾಕುದಿಲ್ಲ, ಎಂತದ್ದು. ಹೌದು, ಗೊಬ್ಬರ ಹಾಕುದು ಎಂತದ್ದು ಇಲ್ಲ. ಅಂದ್ರೆ ಹೆಲ್ದಿ ಆಗಿದೆ ಮರ. ಅದು ಕಾಟು ಮರ ಅಲ್ವಾ? ಹೌದು, ಚೆನ್ನಾಗಿ ಬೆಳೀತದೆ ಅದು. ಹಣ್ಣು ಎಷ್ಟು ಉಂಟು ಸರ್ ಇದರಲ್ಲಿ? ತುಂಬಾ ಉಂಟು. ಹೌದು. ನೋಡಿ ವೀಕ್ಷಕರೇ, ಇವರ ಹುಲ್ಲು ನೋಡಿ, ಇದು ಕಬ್ಬಲ್ಲ, ಉಂಟು ನೋಡಿ. ಇದು ಹುಲ್ಲು ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ? ಯಾರು ಮಾಡುದಿಲ್ಲ. 10 ಫೀಟ್ಗೆ ಜಾಸ್ತಿ ಎತ್ತರ ಇದೆ ನೋಡಿ. ಇಷ್ಟು ಹುಲ್ಲು ಹಾಕಿದ್ರಿಂದ ಅವರ ಎಲ್ಲ ಮಕ್ಕಳು ಹಾಳಾದ್ರು ಅಂತ ಹೇಳಿ ಅಷ್ಟು ಚೆನ್ನಾಗಿದೆ. ಇಲ್ಲಿ ಕಡಿದ ಎಲ್ಲ ಪ್ಲೇಸ್ ನೋಡಿ. ನೋಡಿ ಆಚೆ ಎಲ್ಲ ನೋಡಿ, ಎಲ್ಲ ಹುಲ್ಲೆ. ಎಲ್ಲಿ ನೋಡಿ ಅದು ಮುಗಿಯುವಾಗ ಇಲ್ಲಿ ರೆಡಿ ಆಗ್ತದೆ ನೋಡಿ. ಇವರೆಲ್ಲ ಬೂಸ್ ಅಂತ ಖಂಡಿತವ್ರಿ, ಇವ್ರೇನು ಪ್ರಯೋಜನ ಇಲ್ಲ ಅಂತ ಖಂಡಿತವ್ರಿ ನೋಡಿ. ಇದು 20 ಆಯ್ತು. ಒಮ್ಮೆ ಅದು ಕಟ್ ಮಾಡುವ ಇರುತ್ತೆ ನೋಡಿ. ಇದೆಲ್ಲ ಕಟ್ಟಿಂಗ್ ಮಾಡಿ ಇದಕ್ಕೆಲ್ಲ ಸ್ಲರಿ ಎಲ್ಲ ಗೊಬ್ಬರ ಕೊಟ್ಟಿದ್ದಾರೆ ನೋಡಿ. ಈಗ ಇದಕ್ಕೆ ಗೊಬ್ಬರ ಕೊಡ್ತಾ ಇದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಇದು ಸಹ ಒಳ್ಳೆದಾಗಿ ಬೆಳೀತದೆ. ಎಷ್ಟು 45 ದಿವಸ ಎಷ್ಟು ಬರ್ತದೆ? 45 ದಿವಸದಲ್ಲಿ ಬರ್ತದೆ ಅಲ್ಲ? 45 ದಿವಸ, 1.5 ತಿಂಗಳಲ್ಲಿ ಇದು ಕಟಾವು ಬರ್ತದೆ. ಹೌದು ನೋಡಿ, ಇದೆಲ್ಲ ಗದ್ದೆಯಲ್ಲೆಲ್ಲ ದಿವಸಕ್ಕೆ 12 ಕಟ್ಟು ಕಡಿತಾರೆ. 12 ಕಟ್ಟಬೇಕಲ್ಲ? ಸಾಕಾಗುದಿಲ್ಲ ನೋಡಿ. ಇವರಲ್ಲಿ ರಂಬೋಟ ನೋಡಿ, ಇಲ್ಲಿ ಎಷ್ಟು ಆಗಿದೆ ನೋಡಿ ಅದರಲ್ಲಿ ಕಾಯಿ. ಸಿಂಗಲ್ ಮರ ಇರುದು, ದೊಡ್ಡ ಮರ ಮಾತ್ರ ಅಲ್ವಾ? ರಂಬೋಟ ಅಲ್ವಾ ಸರ್? ರಂಬೋಟ ಅದು ಆದ್ರೆ ಅದ್ರಲ್ಲಿ ಆದಿತ್ತು. ಹೌದು, ಅದೇ ಸ್ವಲ್ಪ ತಾಳ್ತದೆ, ಕೆಳಗೆ ತಗ್ಗಿಸಿ ನೋಡಿ. ಸ್ಲರಿ ಅಲ್ಲಿ ಬರ್ತಾ ಇದೆ ನೋಡಿ. ನೋಡಿ, ಆ ನೀರನ್ನು ಇದಕ್ಕೆಲ್ಲ ಬಿಟ್ರೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಅಷ್ಟು ಚೆನ್ನಾಗಿ ಅಲ್ಲಿ ನಿಮ್ಗೆ ತೋರಿಸಿದ ಸ್ಲರಿ ಸೆಗಣಿ ನೀರು ಇಲ್ಲಿಗೆ ಬರ್ತಾ ಇದೆ. ಅಲ್ಲಿಂದ ಬಂದು ಇಲ್ಲಿ ಬೀಳ್ತದೆ. ನೋಡಿದ್ರಲ್ಲ, ಇದು ನ್ಯಾಚುರಲ್ ಇವರ ಒಂದು ಕೆರೆ ಅಂದ್ರೆ ಇಷ್ಟು ಮಣ್ಣು ಕಲಸಿ ಮಾಡಿದ್ದು. ನೋಡಿ, ಸೈಡ್ಗೆಲ್ಲ ಮಣ್ಣು ಕಲಸಿ ಕೂರಿಸಿ 30 ವರ್ಷ ಆಯ್ತು ಇದು ಮಾಡಿ. 30 ವರ್ಷ ಇದಲ್ಲ? ಎಷ್ಟು ಡೀಪ್ ಉಂಟು ಸರ್ ಇದು? 10 ಬಿಟ್ಟು 10 ಫೀಟ್ ಉಂಟಲ್ಲ? 25 ಫೀಟ್ ಆಗಲ್ಲ, 50 ಫೀಟು ಉದ್ದ. ಇದು ಎಲ್ಲಿಗೆಲ್ಲ ಹೋಗ್ತದೆ ನೀರು? ಇದು ಎಲ್ಲ ಇಲ್ಲಿಂದ ಹೋಗುದು, ಹಟ್ಟಿ ತೊಳಿಲಿಕ್ಕೆ, ತೋಟಕ್ಕೆಲ್ಲ ಇದ್ರಲ್ಲೇ ಹೋಗುದು. ನಿಮ್ಮ ಆರ್ಡಿನರಿ ಕೆರೆಯಿಂದ ಮೋಟರ್ ಇಲ್ಲಿಗೆ ಬರ್ತದೆ? ಅಲ್ಲಿ ಸುಧಾರ ಆಗ್ತದೆ. ಬಾಕಿದು ನೀರು ಇಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಇಷ್ಟು ಪ್ರೆಷರ್ ಬರ್ತದಲ್ಲ? ಅಲ್ಲ, ಇದರಲ್ಲಿ ಕೆರೆ ಹಾಕಿದ್ದೀಗ ಅವರು. ಹೌದು, ಅದೇ ಇಷ್ಟು ಪ್ರೆಷರ್ ಬರ್ತದೆ. ಈ ಹುಲ್ಲಿಗೆಲ್ಲ ನೀರು ಇದು ಫಿಲ್ಟರ್ ಉಂಟು ಇದಕ್ಕೆ ಅಲ್ವಾ? ಇಷ್ಟೆಲ್ಲ ಒಳ್ಳೆ ಇದರಲ್ಲಿ ಎಷ್ಟು ನೀರು ಬೇಕಾ ಸಂಗ್ರಹ ಮಾಡುದು. ಜಾಸ್ತಿ ಏನು ಇನ್ವೆಸ್ಟ್ ಮಾಡಲಿಲ್ಲ ಇವರು, ನ್ಯಾಚುರಲ್ ಆಗಿ ಮಾಡಿದ್ದಾರೆ
ಹಲೋ ಸರ್. ಹೌದೌದು, ಈಗ ಮಾಡಿದ ಭಾರಿ ಕೆಲಸ ಉಂಟು, ಆಗಿನ ಕೆಲಸವ್ರು ಮಾಡಿದ್ರು ಅಂತ ಹೇಳಿ. ನೋಡಿ ಸುತ್ತಲೂ ಹುಲ್ಲು ಬೆಳೆಸಿದ್ದಾರೆ ನೋಡಿ. ಅದರ ಸುತ್ತ ತೆಂಗಿನ ಮರಗಳು. ನೋಡಿ ಎಡ್ವರ್ಡ್ ಟೇಬಲ್ ಏನ್ ಹೇಳ್ತಾರೆ ನೋಡಿ. ಏನ್ ಹೇಳ್ತೀರಿ ಸರ್ ಇವರ ಖುಷಿಯನ್ನು ನೋಡಿ? ಸರ್, ಇದು ನೋಡುವಾಗ ನನಗೆ ತುಂಬಾ ಖುಷಿ ಆಯ್ತು. ಇವರೊಬ್ಬರು ಶ್ರಮಜೀವಿ, ಪರಿಸರ ಪ್ರೇಮಿ. ಇವರು ಭೂಮಿಯನ್ನು ಆರೋಗ್ಯವಂತವಾಗಿ ಉಳಿಸಿದ್ದಾರೆ. ಯಾಕಂದ್ರೆ ಇವರ ಅಡಿಕೆ ತೋಟ ಬಹಳ ಚೆನ್ನಾಗಿದೆ. ಎಲ್ಲರೂ ಇವತ್ತು ಅಡಿಕೆ 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 ಅಂತ ತಲೆ ಬಿಸಿ ಮಾಡ್ಕೊಡ್ತಾರೆ, ಎಲೆ ಚುಕ್ಕೆ ರೋಗ ಅಂತ. ಇವರು ಸಾವಯವ ಅಂದ್ರೆ ಟಾನಿಕ್, ಹಟ್ಟಿ ತೊಳೆದ ನೀರು, ದನಗಳಿದ್ದ ಯೂರಿಯನ್ ಎಲ್ಲ ತೋಟಗಳಿಗೆ ಬಿಟ್ಟು ಹಸಿರು ಹಾಕಿದೆ. ಆನಂತರ ಇವರು ತೋಟಕ್ಕೆ ಹುಲ್ಲಿಗೆ ಮಿಷಿನ್ ಹಾಕುವುದಿಲ್ಲ, ಯಾವುದು ರಾಸಾಯನಿಕವು ಕೀಟನಾಶಕ ಸ್ಪ್ರೇ ಕೊಡುವುದಿಲ್ಲ, ಅಡಿಕೆಯ ಬುಡ ಎಲ್ಲ ಬಿಡಿಸುವುದಿಲ್ಲ. ಇದ್ದ ಹಾಗೆ ನ್ಯಾಚುರಲ್ ಫಾರ್ಮ್. ಹಾಗೆ ಅಡಿಕೆ ಮರವು ಕೂಡ ಒಳ್ಳೆಯದಾಗಿದೆ, ಮಣ್ಣು ಫಲವತ್ತದಾಗಿದೆ. ಮಣ್ಣನ್ನು ಇವರು ಕಾಪಾಡಿದ್ದಾರೆ, ಮಣ್ಣನ್ನು ಆರೋಗ್ಯವಾಗಿ ಇಟ್ಟಿದ್ದಾರೆ. ಅಷ್ಟೇ ತುಂಬ ದನಗಳನ್ನು ಸಾಕಿದ್ದಾರೆ, ಆಡುಗಳನ್ನು ಸಾಕಿದ್ದಾರೆ. ಅದಕ್ಕೆ ಬೇಕಾದ ಭರ್ಜರಿ ಮೇವನ್ನು ಇವರು ಬೆಳೆಸಿದ್ದಾರೆ. ಮತ್ತೆ ಒಂದು ಜಲ ಮೂಲ ಅದೊಂದು ತುಂಬಾ ಚೆನ್ನಾಗಿ ಮಾಡಿ ಕಾಪಾಡಿಕೊಂಡು ಬಂದಿದ್ದಾರೆ. ಬಹುಶಃ ನನಗೆ ನೋಡಿ ಇಲ್ಲಿ ಬಂದು ಬಹಳ ಖುಷಿ ಆಯ್ತು. ಇವರ ತೋಟಕ್ಕೆ ನಾನು 4-5 ಸಲ ಬಂದಿದ್ದೇನೆ. ಹಾಗೆ ನಮ್ಮ ಊರಿನ ತಾಕೋಡೆಯ ಒಂದು 36 ಜನ ರೈತರನ್ನು 5 ವರ್ಷ ಮೊದಲು ಇವರ ತೋಟಕ್ಕೆ ಬಂದು ಕರೆದುಕೊಂಡು ಬಂದಿದ್ದೇನೆ. ಎಲ್ಲರೂ ತಮ್ಮ ಅನುಭವವನ್ನು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಒಂದು ಸಮಯದಲ್ಲಿ ನೀವು ಸಹ ಹೈನುಗಾರಿಕೆ ಮಾಡ್ತಿದ್ದೀರಾ? ಹೌದು. ಈಗ ಸ್ವಲ್ಪ ಆರೋಗ್ಯ ಕೆಟ್ಟಾಗೋದ್ರಿಂದ ನಾನು ಬಿಟ್ಟೆ. ಯಾಕಂದ್ರೆ ನಾವು ಕೃಷಿ ಮಾಡಬೇಕಾದ್ರೆ ಗೋ ಆಧಾರಿತ ಕೃಷಿ ಬೇಕೇ ಬೇಕು. ಎಷ್ಟು ಸಾವಯವ ಹೊರಗಿಂದ ತರಲಿ ಅದು ನನಗೆ ಅಷ್ಟೊಂದು ನೆಮ್ಮದಿ ಇಲ್ಲ. ಗೋ ಆಧಾರಿತ ಕೃಷಿ ಅದೊಂದು ಉತ್ತಮ ಕೃಷಿ ಅಂತ ನಾನು ಹೇಳಬಲ್ಲೆ. ಏನಾಗಲಿ ಇವರಿಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಿಮ್ಮ ಎಲ್ಲರ ಪರವಾಗಿ ಇವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸರ್. ನೀವು ಒಳ್ಳೆಯ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದಲ್ಲದೆ ನಿಮ್ಮ ಒಂದು ನಗುಮುಖ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಕೃಷಿಯನ್ನು ಹೊಂದಿದ್ರು ಸಹ ಒಂದು ಬಂದವರಿಗೆಲ್ಲ ಒಳ್ಳೆಯ ಒಂದು ಮಾಹಿತಿ ನೀಡ್ತೀರಿ. ನಾವು ಯಾವಾಗಲೂ ಖುಷಿಯಲ್ಲೇ ಇರುವುದು. ಅಲ್ವಾ? ಅಲ್ಲ, ತುಂಬಾ ರೈತರಿಗೆ ಇವರು ಮಾದರಿಯಾಗಿದ್ದಾರೆ. ತುಂಬಾ ರೈತರು 3 ಲಕ್ಷ ಜನ ಇಲ್ಲಿ ಬಂದಿದ್ದಾರೆ, ಶ್ರೀಲಂಕಾದಿಂದ ಕೂಡ ಬಂದಿದ್ದಾರೆ, ಇಲ್ಲಿಗೆ ಶ್ರೀಲಂಕಾದಿಂದ ಬಂದಿದ್ದಾರೆ, ನೋಡ್ಲಿಕ್ಕೆ ಬಂದಿದ್ದಾರೆ ಆ ಕಾಲದಲ್ಲಿ. ಮತ್ತು ಇವರು ಜಾನುವಾರು ಮಾಡಿದ ಇದರಿಂದ ಆಸಕ್ತಿಯಿಂದ ಕೆಎಂಎಫ್ನವರು ಇವರಿಗೆ ಆಸ್ಟ್ರೇಲಿಯಾಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ರಾಜ್ಯದ ಅತ್ಯುತ್ತಮ ಹೈನುಗಾರಿಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಕುಂಡಡ್ಕ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕೂಡ 30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಬಹುಶಃ ನಿಮ್ಗೆ ದೇವರು ಸುಖ ಶಾಂತಿ ನೆಮ್ಮದಿ ದೀರ್ಘ ಆಯುಷ್ಯ ಕೊಡ್ಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.